ನೋಡಿದ್ರೆ 2 months ಅವರು ದುಬೈಗೆ ಹೋಗ್ಬೇಕಂತೆ. ರಾಘವ್ನು ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತಾರಂತೆ. ಅಣ್ಣ, ನಿಜವಾಗ್ಲೂ ನನಗೆ ರಾಘವ್ನ ಬಿಟ್ಟಿರಕ್ ಆಗಲ್ಲ ಅಣ್ಣ. ಅಣ್ಣ, ನಾನೊಂದ್ ಮಾತು ಕೇಳ್ತೀನಣ್ಣ, ನೀನು ಬೇಜಾರ್ ಮಾಡ್ಕೊಳ್ಳಲ್ಲ ಅಲ್ಲ? ಕೇಳು ಅಣ್ಣ, ಕೋಪ ಮಾಡ್ಕೊಳ್ಳಲ್ಲ ಅಲ್ವಾ? ಬೇಜಾರು ಮಾಡ್ಕೊಳ್ಳಲ್ಲ, ಕೋಪನೂ ಮಾಡ್ಕೊಳ್ಳಲ್ಲ. ಕೇಳು ಕಂದ. ಆಮೇಲೆ ಅದನ್ನ ಕೇಳಿದ್ಮೇಲೆ ನನ್ ಮೇಲೆ ಸಿಟ್ಟು ಮಾಡ್ಕೊಳ್ಳಲ್ಲ ತಾನೆ? ಆಮೇಲೆ ನೀನ್ ನನ್ನಿಂದ ದೂರ ಆಗ್ಬಾರ್ದು. ಇಲ್ಲ ಕಂದ, ಅದೇನೇ ಇದ್ರು ಕೇಳು ಕಂದ. ಅಣ್ಣ, ನಾನು ಈ ಜನ್ಮ ಪೂರ್ತಿ ರಾಘವ್ಗೆ ತಾಯಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಚ್ಚುಮ್ಮ, ಮುಂದೆ ಖಂಡಿತ ಅವಳ ಮದುವೆ ಆಗುತ್ತೆ. ಆದರೆ ಅದು ಆ ಹುಡುಗನ 2ನೇ ಸಂಬಂಧವಾಗಿರುತ್ತೆ. ಅಣ್ಣ, 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 ಏನಾದ್ರೂ ಹೇಳಣ್ಣ. ಅದ್ಕೆ ಅಣ್ಣ ಏನು ಹೇಳ್ದೆ ಹೋಗ್ತಿದ್ದಾನೆ, ನೀವಾದ್ರೂ ಏನಾದ್ರೂ ಹೇಳಿ ಅದ್ಕೆ. ಅದ್ಕೆ ಪ್ಲೀಸ್, ಅದ್ಕೆ ಪ್ಲೀಸ್, ಅದ್ಕೆ ಅದ್ಕೆ ಪ್ಲೀಸ್, ಅದ್ಕೆ. ಅಯ್ಯೋ ಅದ್ಕೆ ಪ್ಲೀಸ್. ಅಯ್ಯೋ ಅಯ್ಯೋ, ನಾನೇನಾದ್ರೂ ಹೇಳಿ ತಪ್ಪು ಮಾಡ್ಬಿಟ್ನಾ? ಅಣ್ಣ, ಅಣ್ಣ ಏನು ಹೇಳಿಲ್ಲ. ಅಯ್ಯೋ ಅಯ್ಯೋ. ಸುಶಾಂತ, ಬಂದ್ಯಪ್ಪ? ಸುಶಾಂತ, ಏ ಸುಶಾಂತ, ಯಾಕೋ ಅಳ್ತಿದ್ಯಾ? ಏನಾಯ್ತು ಸುಶಾಂತ? ಏನಾಯ್ತು ಮಗ್ನೆ? ಯಾಕೋ ಅಳ್ತಿದ್ಯಾ ಹೀಗೆ? ಸುಶಾಂತ್, ಅರೆ ಅಳೋ ಅಂತದ್ ಏನಾಯ್ತು ಸುಶಾಂತ್? ಸುಶಾಂತ, ಮಾತಾಡಪ್ಪ. ನನ್ನ ಮಗಂಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ ಅಮ್ಮ. ಪಾಪಿ ಅಮ್ಮ, ನಾನು ಪಾಪಿ. ಏನಾಯ್ತು? ಏನೇನೋ ಮಾತಾಡ್ತಾ ಇದ್ಯಾ, ಸರಿಯಾಗಿ ಹೇಳೋ ಮಗ್ನೆ ನೀನು.